ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳೋದಾದ್ರೆ, ಸೊ ಈಗ ಆಲ್ರೆಡಿ ಸಾಕಷ್ಟು ದಿನದಿಂದ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ನ ನಾನು ತಿಳಿಸೇ ಇರಲಿಲ್ಲ. ನೀವು ಕೂಡ ಕಮೆಂಟ್ ಮಾಡಿ ಕೇಳ್ತಾನೆ ಇದ್ರಿ. ಸೊ ಫೈನಲಿ 18ನೇ ಕಂತಿನ ಹಣ ಯಾರ್ಯಾರಿಗೆಲ್ಲ ಬಂದಿಲ್ಲ ಅಂತ ಇನ್ನೂ ಕಮೆಂಟ್ ಮಾಡ್ತಾನೆ ಇದ್ದೀರಾ. ಅದ್ರ ಬಗ್ಗೆ ಕೂಡ ಕ್ಲಾರಿಟಿ ಕೊಟ್ಬಿಡ್ತೀನಿ. ಜೊತೆಗೆ 19ನೇ ಕಂತಿನ ಹಣ ಯಾವಾಗ್ಲಿಂದ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ನೀವು ಖಂಡಿತವಾಗ್ಲೂ ತಿಳ್ಕೊಬಹುದು. ಅಂಡ್ ಇದಿಷ್ಟೇ ಅಲ್ಲ, ಸೊ ಇತ್ತೀಚೆಗಂತೂ ಯಾವುದೇ ಒಂದು ಜಿಲ್ಲೆಗಳಿಗೆ ನೀವು ನ್ಯಾಯಬೆಲೆ ಅಂಗಡಿನಲ್ಲಿ ಹೋದ್ರೆ ಸೊ ನಿಮ್ಗೆ ಕೊಡ್ಬೇಕಾಗಿರುವಂತ ಅಕ್ಕಿ ಏನಿದೆ 5 ಕೆಜಿ ಅಷ್ಟನ್ನ ಕೊಡ್ತಾ ಇಲ್ಲ. ಸೊ ಅವರು ನಿಮ್ಮ ಮುಂದೆ ತೂಕ ಹಾಕಿದಾಗ ಒಬ್ಬೊಬ್ಬರಿಗೆ 5 ಕೆಜಿ ಅಕ್ಕಿ ಕರೆಕ್ಟ್ ಆಗಿ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್, ಈಗ 3 ಜನ ಇದ್ದೀರಾ ಅಂದ್ರೆ 15 ಕೆಜಿ ಅಕ್ಕಿ, ಆದ್ರೆ ನಿಮ್ಗೆ ಅವರು ಮೋಸ ಮಾಡ್ತಾ ಇರ್ತಾರೆ. 15 ಕೆಜಿ ಕೊಡೋ ಜಾಗಕ್ಕೆ 10 ಕೆಜಿ ಕೊಡೋದು, 8 ಕೆಜಿ ಕೊಡೋದು ಅಥವಾ 12 ಕೆಜಿ ಕೊಡೋದು. ಸೊ ಇದ್ರ ಬಗ್ಗೆ ಅಂತೂ ಸಾಕಷ್ಟು ಕಡೆ ವೈರಲ್ ಆಗ್ತಾ ಇದೆ, ಎಲ್ಲೆಲ್ಲಿ ಈ ರೀತಿ ನ್ಯಾಯಬೆಲೆ ಅಂಗಡಿನಲ್ಲಿ ನಡೀತಾ ಇದೆ ಅಂದ್ಬಿಟ್ಟು. ಸೊ ಇದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಇವತ್ತು ನಾವು ತಿಳ್ಕೊಬಹುದು. ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ತೀನಿ. ಅದಾದ ನಂತರ ನಿಮ್ಗೆ ಅನ್ನಭಾಗ್ಯದ್ದು ಅಕ್ಕಿ ಕೊಡ್ತಾರಲ್ವಾ ಅದ್ರ ಬಗ್ಗೆ ಮಾತಾಡೋಣ. ಸೊ ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಹಣದ ಬಗ್ಗೆ ಮಾತಾಡೋದಾದ್ರೆ, ಈಗ ಆಲ್ರೆಡಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅಧಿಕೃತವಾಗಿ ಹೇಳಿಕೆಯನ್ನ ಕೊಟ್ಟಿದ್ದೇನಪ್ಪಾ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಏಪ್ರಿಲ್ 2ನೇ ವಾರದಿಂದ ನಾವು ಗೃಹಲಕ್ಷ್ಮಿ 19ನೇ ಕಂತಿನ ಹಣವನ್ನ ಮಹಿಳೆಯರ ಖಾತೆಗೆ ಹಾಕ್ತೀವಿ. ಯಾಕಂದ್ರೆ ಹಣಕಾಸು ಇಲಾಖೆನೆ ನಮ್ಮ ಖಾತೆಗೆ ಹಣವನ್ನ ಹಾಕಿದೆ. ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಈಗ ಆಲ್ರೆಡಿ ಹಣಕಾಸು ಇಲಾಖೆ ಬಿಡುಗಡೆ ಮಾಡಿದೆಯಂತೆ 2,500 ಕೋಟಿ ಹಣವನ್ನ. ಸೊ ಹಂಗಾಗಿ ನಾವ್ ಇನ್ನೊಂದು ವಾರ 2 ವಾರದೊಳಗಡೆ ಒಟ್ಟಾರೆ ಏಪ್ರಿಲ್ 2ನೇ ವಾರದಿಂದ ಅಂತೂ ಖಂಡಿತವಾಗ್ಲೂ ಹಾಕ್ತಿವಿ 15ನೇ ತಾರೀಕು ಮೇಲ್ಪಟ್ಟು ಅಂತ ಹೇಳಿ ತಿಳಿಸಿದ್ದಂಥದ್ದು. ಸೊ ಇವತ್ತು ಡೇಟ್ ಎಷ್ಟು ಅಲ್ಲೇ 22ನೇ ತಾರೀಕು ಆಗಿದೆ. ಇದುವರೆಗೂ ಕೂಡ 19ನೇ ಕಂತಿನ ಹಣವನ್ನ ಅವ್ರು ಹಾಕ್ಲೇ ಇಲ್ಲ. ಇಲ್ಲಿ ಹೆಂಗಾಗ್ಬಿಡ್ತು ಅಂತ ಹೇಳಿದ್ರೆ, ದೇವ್ರು ವರ ಕೊಟ್ರು ಕೂಡ ಪೂಜಾರಿ ವರ ಕೊಡ್ಲಿಲ್ಲ ಅನ್ನೋ ರೀತಿನಲ್ಲಾಯ್ತು. ಸೊ ಅವರೇ ಒತ್ತಿ ಹೇಳ್ತಾ ಇದ್ದಾರೆ, ನಮ್ಗೆ ಹಣಕಾಸು ಇಲಾಖೆ ಅಂದ್ರೆ ಫಿನಾನ್ಷಿಯಲಿ ಡಿಪಾರ್ಟ್ಮೆಂಟ್ ಹಣ ಕೊಟ್ಬಿಟ್ಟಿದೆ 19ನೇ ಕಂತಿನ ಹಣವನ್ನ ಅಂತ ಅಂದಾಗ, ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವ್ರು ಯಾಕೆ ಇಟ್ಕೊಂಡ್ ಕೂತಿದ್ದೀರಾ? ಇನ್ನು ಜನಗಳ ದುಡ್ಡ ಅವ್ರವ್ರ ಅಕೌಂಟ್ಗೆ ಹಾಕ್ಬೇಕಲ್ವಾ. ಬಟ್ ಸದ್ಯಕ್ಕೆ ಈಗ ಮಾಹಿತಿ ಸಿಗ್ತಾ ಇರೋದೇನಪ್ಪಾ ಅಂತಂದ್ರೆ ಖುಷಿ ಪಡೋ ಸುದ್ದಿನೇ. ಸೊ ಈಗ ನಿನ್ನೆಯಿಂದನೇ ಅಂದ್ರೆ ನಿನ್ನೆ ಸಂಜೆಯಿಂದ ಸೊ ಕೇವಲ 1% ಜನಗಳಿಂದ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಸುಮ್ಮನೆ ಲೈವ್ ಅಲ್ಲಿ ಹಾಕ್ತಾರೆ ಸ್ವಲ್ಪ ಜನಗಳಿಗೆ ಸ್ಟಾರ್ಟಿಂಗ್ ಅಲ್ಲಿ. ಸೊ ಕರೆಕ್ಟ್ ಆಗಿ ಇದು ರೀಚ್ ಆಗ್ತಾ ಇದೆಯಾ ಜನಗಳಿಗೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಪ್ರತಿ ತಿಂಗಳು ಸೊ ಈಗ ನೀವೇನು 1,24,00,000 ಜನ ಮಹಿಳೆಯರಿದ್ದೀರಾ ಗೃಹಲಕ್ಷ್ಮಿಯರು. ಸೊ ಅದರಲ್ಲಿ ಒಂದು 5,000 10,000 ಜನಗಳಿಗೆ ಫಸ್ಟ್ ಡೇ ನಲ್ಲಿ ಬಿಡುಗಡೆ ಆಗುತ್ತೆ. ಒಟ್ಟಿಗೆ ಎಲ್ರಿಗೂ 1 ಕೋಟಿ ಜನಗಳಿಗೂ ಬರೋದಿಲ್ಲ. ಸೊ ಅದೇ ರೀತಿಯಾಗಿ ನಿನ್ನೆ ಸೊ 5,000ರಿಂದ 10,000 ಜನಗಳಿಗೆ ನಿನ್ನೆ ಸಂಜೆಯಿಂದ ಇವತ್ತು ಬೆಳಿಗ್ಗೆ 10 ಗಂಟೆ 11 ಗಂಟೆನಲ್ಲೂ ಕೂಡ ಬಿಡುಗಡೆ ಮಾಡಿದೀವಿ 19ನೇ ಕಂತಿನ ಹಣವನ್ನ ಅಂತ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಮ್ಗೆ ಸಿಗ್ತಾ ಇರುವಂತ ಮಾಹಿತಿ. ಸೊ ಹಾಗಾಗಿನೇ ನಾನು ಇವತ್ತು ವಿಡಿಯೋ ಮಾಡ್ತಾ ಇರುವಂತದ್ದು. ಸೊ ಇಷ್ಟು ದಿನ ಯಾಕೆ ಅನಿತಾ ನೀವು ಗೃಹಲಕ್ಷ್ಮಿ ಬಗ್ಗೆ ಮಾಡ್ತಾನೆ ಇಲ್ಲ ಅಂತ ಅಂತೀರಾ? ಹಣ ಬಿಡುಗಡೆ ಆಗದಿದ್ದನ್ನ ನಾನು ಏನ್ ಹೇಳಿ ಕುತ್ಕೊಂಡು ದಿನಾ ಸುಮ್ನೆ ಕುತ್ಕೊಂಡು ಮಾತಾಡ್ಲಾ ನಿಮ್ ಜೊತೆ ಬಂದು ಹೇಳಿ? ಸೊ ನಿಮ್ಗೂ ಬೇಜಾರಾಗುತ್ತೆ ದಿನಾ ಹೇಳಿದ್ದೆ ಹೇಳ್ತಾ ಇದ್ರೆ. ಸೊ ಹಂಗಾಗಿ ನಾನು ವಿಡಿಯೋ ಮಾಡಿರ್ಲಿಲ್ಲ ಅಷ್ಟೇನೆ. ಬಟ್ ನಿನ್ನೆಯಿಂದ ಬಿಡುಗಡೆ ಮಾಡಿದ್ದಾರೆ ಅಂತ ಅಂದಾಗ ನಿನ್ನೆ ಇವತ್ತು ಸ್ವಲ್ಪ ಜನಗಳಿಗೆ ಬಂದಿದೆ ಅಂತ ಅವ್ರು ಹೇಳ್ತಾ ಇದ್ದಾರಲ್ವಾ. ಈಗ ನೀವ್ ಹೇಳಿ, ಯಾರಾದ್ರೂ ಅಟ್ಲೀಸ್ಟ್ ಈಗ ನನ್ನ ಹತ್ರ ವಿಡಿಯೋ ನೋಡೋರು ನೀವು ಲಕ್ಷಾಂತರ ಜನ ನೋಡ್ತಿರ್ತೀರಾ, ಮಿನಿಮಮ್ ಅಂದ್ರೆ ಒಂದು 3,000 ಜನನಾದ್ರೂ ಕಮೆಂಟ್ ಮಾಡೇ ಮಾಡ್ತೀರಾ. ಸೊ ಬಂದಿದ್ಯಾ ಅಥವಾ ಬಂದಿಲ್ವಾ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಈಗ ಒಂದು 2-3 ಸಾವಿರ ಜನ ನೀವು ಕಮೆಂಟ್ ಮಾಡ್ತಿರಲ್ಲ, ಅದ್ರಲ್ಲಿ ಒಂದು 10 ಜನಕ್ಕಾದ್ರೂ ಬಂದಿದ್ಯಾ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಏನೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೇಳಿದ್ರು ಕೂಡ ನಮ್ಮ ಜನಗಳು ಒಪ್ಕೋಬೇಕು, ಹೌದು ನಮಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ನೀವು ಒಪ್ಕೊಂಡ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನ್ ಹೇಳ್ತಾ ಇದೆ ನಿನ್ನೆಯಿಂದ ನಾವು ಬಿಡುಗಡೆ ಮಾಡಿದೀವಿ ಅಂದ್ಬಿಟ್ಟು ಅದು 100% ನಿಜ ಅಂತ ಹೇಳ್ಬಿಟ್ಟು ನಾವು ಇಡೀ ಕರ್ನಾಟಕದ ಗೃಹಲಕ್ಷ್ಮಿಯರು ನಂಬ್ಕೋಬಹುದು. ಓಕೆನಾ? ಕೆಲವೊಮ್ಮೆ ಹೇಗಾಗ್ಬಿಡುತ್ತೆ ಅಂತ ಅಂದ್ರೆ ಈ ಇಲಾಖೆಯ ಸಿಬ್ಬಂದಿಗಳು ಕೂಡ ಸುಳ್ಳು ಹೇಳ್ತಾರೆ. ಅದು ಅವರ ಒಂದು ಪ್ರಾಬ್ಲಮ್ ಆಗಿರೋದಿಲ್ಲ, ಅವ್ರು ಸುಳ್ಳು ಹೇಳ್ಬೇಕು ಅಂತ ಹೇಳೋದಿಲ್ಲ. ಸರ್ಕಾರದಿಂದ ಆ ರೀತಿ ಪ್ರೆಷರ್ ಇರುತ್ತೆ ಅವ್ರಿಗೂ ಕೂಡ. ಯಾಕೆಂದ್ರೆ ಜನಗಳು ರೊಚ್ಚಿಗೆದ್ದು ಬಿಡ್ತಾರಲ್ಲ, ಇದೇನಿದು ಇಷ್ಟು ದಿನ ಆದ್ರೂ ಕೊಡ್ಲೇ ಇಲ್ಲ ನೀವು, ಇನ್ನೇನು 20ನೇ ಕಂತಿನ ಹಣ ಬರ್ಬೇಕಿತ್ತು ಅಂದ್ಬಿಟ್ಟು. ಸೊ ಹಂಗಾಗಿ ಅವರು ಏನೋ ಒಂದು ಸುಳ್ಳು ಹೇಳೋ ಚಾನ್ಸಸ್ ಇರುತ್ತೆ. ಬಟ್ ಇವಾಗ ಅವ್ರು ಹೇಳ್ತಾ ಇರೋದು ನಿಜವಾಗ್ಲೂ 19ನೇ ಕಂತಿನ ಹಣ ನಿನ್ನೆ ಮತ್ತೆ ಇವತ್ತಿಂದ ಬಿಡುಗಡೆ ಪ್ರಾರಂಭ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಏಪ್ರಿಲ್ ಎಂಡ್ ಒಳಗಡೆ, ಓಕೆನಾ, ಏನ್ ಏಪ್ರಿಲ್ 30ನೇ ತಾರೀಕು ಒಳಗಡೆ ಖಂಡಿತವಾಗ್ಲೂ ನಿಮ್ಗಳಿಗೆ 19ನೇ ಕಂತಿನ ಹಣ ಯಾರ್ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಅಲ್ವಾ, ಭಯನೇ ಪಡಕ್ ಹೋಗ್ಬೇಡಿ, ಖಂಡಿತವಾಗ್ಲೂ ಬಂದೇ ಬರುತ್ತೆ ಈ ತಿಂಗಳು ಕೊನೆ ಒಳಗಡೆ, ಸರಿನಾ? ಅಂಡ್ 18ನೇ ಕಂತಿನ ಹಣದ್ರ ಬಗ್ಗೆ ಮಾತಾಡೋದಾದ್ರೆ, ಸೊ ಈಗಲೂ ಕೂಡ
ನಮ್ಮ ವಿಡಿಯೋದಲ್ಲಿ ಬಂದು ಕಮೆಂಟ್ ಹಾಕ್ತೀರಾ. ಅಂಡ್ ಪರ್ಸನಲ್ ಆಗಿ ನಂದು ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲೂ ಪಾಪ ಬಂದು ಕಮೆಂಟ್ ಹಾಕ್ತೀರಾ, ಮೇಡಮ್ 18ನೇ ಕಂತಿನ ಹಣ ಬಂದಿಲ್ಲ ಮೇಡಮ್, ನಾವ್ ಏನ್ ಮಾಡೋದು, ಬೇರೆ ಎಲ್ರಿಗೂ ಬಂದಿದೆ ಅಂತ ಹೇಳ್ಬಿಟ್ಟು. ಭಯ ಪಡಬೇಡಿ. ಸೊ ಬರೀ 18ನೇ ಕಂತಿನ ಹಣ ಮಾತ್ರ ನಿಮಗೆ ಬಂದಿಲ್ಲ, ಇನ್ ಮಿಕ್ಕಿದ್ದೆಲ್ಲ ಬಂದಿತ್ತು ಅಂತ ಅಂದ್ರೆ ಇನ್ನೇನು 19ನೇ ಕಂತಿನ ಹಣ ಇವತ್ತಿಂದ ಸ್ಟಾರ್ಟ್ ಆಗಿದೆ ಅಲ್ವಾ ಬಿಡುಗಡೆ ಆಗ್ಲಿಕ್ಕೆ. ಸೊ ನಿಮ್ಗಳಿಗೆ ಏನಾಗುತ್ತೆ ಅಂದ್ರೆ ಈ ಸಂದರ್ಭದಲ್ಲಿ ಖಂಡಿತವಾಗ್ಲೂ 18ನೇ ಕಂತು ಬಂದೇ ಬರುತ್ತೆ. ಅದು 18ನೇ ಕಂತಾಗಿರುತ್ತೆ. ಅಂದ್ರೆ ನಿಮಗೆ 19ನೇ ಕಂತಿನ ಹಣ ಇವಾಗ ಬರೋದಿಲ್ಲ, ಒಂದು ವಾರ ಅಥವಾ 15 ದಿನ ಬಿಟ್ಟು ಮತ್ತೆ 19ನೇ ಕಂತಿನ ಹಣ ಬಂದೇ ಬರುತ್ತೆ. ಬಟ್ ಒಟ್ಟಿಗೆ 4,000 ರೂಪಾಯಿ ಹಣ ಅವ್ರು ಹಾಕೋದಿಲ್ಲ. ಸೊ 19ನೇ ಕಂತಿನ ಹಣವನ್ನ ಈಗ ಎಲ್ಲಾ ಜನಗಳಿಗೂ ಹಾಕ್ತಿದ್ದಾರೆ ಅಂದ್ರೆ ನಿಮ್ಗೆ 18ನೇ ಕಂತು ಈಗ ಬರುತ್ತೆ, ವಾರ 10 ದಿನ ಬಿಟ್ಟು ಮತ್ತೆ 2,000 ರೂಪಾಯಿ ಖಂಡಿತವಾಗ್ಲೂ ಇದೇ ತಿಂಗಳಲ್ಲಿ 19ನೇ ಕಂತು ಯಾರ್ಯಾರಿಗೆಲ್ಲ 18ನೇ ಕಂತು ಬಂದಿರಲಿಲ್ಲ ಅವ್ರಗಳಿಗೆ ಬರುತ್ತೆ. ಸರಿನಾ? ಸೊ ಇಲ್ಲೇನೋ ಸ್ವಲ್ಪ ಜಾಸ್ತಿ ಹೊರಗಡೆ ಸೌಂಡ್ ಬರ್ತಾ ಇದೆ, ಡಿಸ್ಟರ್ಬೆನ್ಸು, ಏನೋ ಕೆಲಸ ಮಾಡಿಸ್ತಾ ಇದ್ದಾರೆ ಒಂದು ಬಿಲ್ಡಿಂಗ್ ಅಲ್ಲಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ವಾಯ್ಸ್ ನಿಮಗೆ ಅಷ್ಟು ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ ಅನ್ಸುತ್ತೆ ಇವತ್ತು ನಂದು. ಸೊ ಓಕೆ. ಸೊ ಫ್ರೆಂಡ್ಸ್, ಈಗ ನಿಮಗೆ ಗೃಹಲಕ್ಷ್ಮಿ ಬಗ್ಗೆ ಗೊತ್ತಾಯ್ತಲ್ವಾ? ಒಟ್ಟಾರೆ ಬಂದಿರ್ಲಿ ಅಥವಾ ಬಂದಿಲ್ದೆ ಹೋಗಿರ್ಲಿ, ಅದು 18 ಆಗಿರ್ಲಿ ಅಥವಾ 19ನೇ ಕಂತಾಗಿರ್ಲಿ, ದಯವಿಟ್ಟು ಎಲ್ಲರೂ ಕೂಡ ಆದಷ್ಟು ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡೋದ್ರಿಂದ ನಮ್ಮ ವಿಡಿಯೋ ನೋಡೋ ಜನಗಳಿಗೂ ಕೂಡ ಒಂದು ನಂಬಿಕೆ ಬರುತ್ತೆ. ಕಮೆಂಟ್ ಮಾಡೋದ್ರಿಂದ ಈ ಒಂದು ವಿಡಿಯೋ ಅತಿ ಹೆಚ್ಚು ಜನಗಳಿಗೆ ರೀಚ್ ಆಗುತ್ತೆ, ಜೊತೆಗೆ ಸರ್ಕಾರಕ್ಕೂ ಕೂಡ ಖಂಡಿತವಾಗ್ಲೂ ಮುಟ್ಟುತ್ತೆ. ಓಕೆನಾ? ನಾವುಗಳು ಈ ರೀತಿ ವಿಡಿಯೋ ಮಾಡ್ಲಿಲ್ಲ, ಇದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಅಂತ ಅಂದ್ರೆ ಸೊ 1 ತಿಂಗಳು ಯಾಕೆ, ಇನ್ನು 2-3 ತಿಂಗಳು ಮುಂದಕ್ಕೆ ಹಾಕೊಂಡು ಹೋಗ್ತಾ ಇರ್ತಾರೆ ಗೃಹಲಕ್ಷ್ಮಿ ದುಡ್ಡು ಕೊಡದೇ ಇರೋ ರೀತಿ. ದಯವಿಟ್ಟು ಕಮೆಂಟ್ ಮಾಡಿ, ಅವಾಗ ನಾವು ಕೂಡ ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾ ಇರ್ತೀವಿ. ಓಕೆನಾ? ಸೊ ಇದಿಷ್ಟು ಗೃಹಲಕ್ಷ್ಮಿ ಬಗ್ಗೆ ಆಯ್ತಲ್ವಾ? ಸೊ ನೆಕ್ಸ್ಟ್ ಈಗ ನ್ಯಾಯಬೆಲೆ ಅಂಗಡಿದು ಏನಪ್ಪಾ ಸಮಾಚಾರ ಅಂತ ಕೇಳೋದಾದ್ರೆ, ಸೊ ಇದೇನು ಹೊಸದಾಗೇನಿಲ್ಲ, ಬಟ್ ಇವಾಗ ಬೆಳಕಿಗೆ ಬರ್ತಾ ಇದೆ. ಎಲ್ಲಾ ಕಡೆ ಈಗ ಜೋರ್ ಮಾಡಿ ಜನ ಕೇಳ್ತಾ ಇದ್ದಾರೆ. ಸೊ ಬೆಂಗಳೂರು KR ಪುರಂ ಅಲ್ಲೂ ಅಷ್ಟೇನೆ. ಸೊ ಇತ್ತೀಚೆಗೆ ನಡೆದಿರುವಂತಹ ಘಟನೆ ಕಳೆದ 2-3 ದಿನದಿಂದ. ಫಾರ್ ಎಕ್ಸಾಂಪಲ್, ಈಗ ನೀವು 3 ಜನ ಮನೇಲಿದ್ದೀರಾ ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೆ 5-5 kg ಅಂತ ಕೇಂದ್ರ ಸರ್ಕಾರನು ಕೊಡುತ್ತೆ, ಜೊತೆಗೆ ರಾಜ್ಯ ಸರ್ಕಾರನು ಕೂಡ 5-5 kg ಕೊಡುತ್ತೆ ಅಲ್ವಾ? ಸೊ ಇವಾಗ ಏನಾಗಿದೆ ಅಂದ್ರೆ ಒಬ್ಬೊಬ್ಬರಿಗೆ 10 kg ಅಕ್ಕಿ ಆಗಿದೆ. ಅಲ್ಲಿಗೆ ಬರೀ 3 ಜನ ನೀವಿದ್ರಿ ಅಂತ ಅಂದ್ರೂ ಕೂಡ 30 kg ಅಕ್ಕಿ ಬರ್ಬೇಕಲ್ವಾ? ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ 30 kg ಕೊಡೋ ಜಾಗಕ್ಕೆ 22 kg ಕೊಡೋದು, 20 kg ಕೊಡೋದು, ಅಥವಾ 20 kg ಕೊಡೋ ಜಾಗಕ್ಕೆ 12 kg ಕೊಡೋದು, ಅಥವಾ 80 kg ಕೊಡೋ ಜಾಗಕ್ಕೆ 68 kg ಕೊಡೋದು. ಸೊ ಈ ರೀತಿಯಾಗಿ ಒಬ್ಬೊಬ್ಬರಿಗೆ ಏನಿಲ್ಲ ಅಂತ ಅಂದ್ರೂ ಒಬ್ಬೊಬ್ರದ್ದು 10 kg ನಲ್ಲಿ 3 kg ಇಟ್ಕೊಂಡು ಅಕ್ಕಿಯನ್ನ ಕೊಡ್ತಾ ಇರುವಂತದ್ದು. ಅದು ನಮ್ಮ ಜನಗಳಿಗೆ ಯಾವ ರೀತಿ ಗೊತ್ತಾಗಲ್ವಪ್ಪ ಅಂತ ಅಂದ್ರೆ, ಅವರು ಮೆಷಿನ್ ಏನ್ ಇಟ್ಟಿರ್ತಾರೆ ಅಲ್ವಾ ತೂಕ ಹಾಕ್ಲಿಕ್ಕೆ ಅಕ್ಕಿಯನ್ನ, ಸೊ ಅಲ್ಲಿ ತೂಕ ಮಾಡಿದಾಗ ನಮ್ಮ ಅಕ್ಕಿ 30 kg ಅಂತಾನೆ ಕಾಣಿಸುತ್ತೆ ನಮ್ಗೆ. ಅದೇ ಬೇಕಾದ್ರೆ ನೀವು ಮನೆಗೆ ಹೋಗಿ ತೂಕ ಮಾಡಿ ನೋಡಿ, ಖಂಡಿತವಾಗ್ಲೂ ಒಂದು 5-6 kg ಅಕ್ಕಿನಾದ್ರೂ ಕಡಿಮೆ ಬರುತ್ತೆ. ಓಕೆನಾ? ಸೊ ಎಲ್ಲಾ ಕಡೆನೂ ಈಗ ಆಗ್ತಾ ಇದೆಯಾ ಅಂತ ಹೇಳಕ್ ಆಗೋದಿಲ್ಲ. ಸೊ ಇಲ್ಲಿ 70% ಕಡೆ ನ್ಯಾಯಬೆಲೆ ಅಂಗಡಿನಲ್ಲಿ ಇದೇ ರೀತಿ ಮೋಸ ಮಾಡ್ತಿರ್ತಾರೆ. ಅದೇನ್ ಹೊಟ್ಟೆಗೆ ಅನ್ನ ತಿಂತಾರೋ ಮಣ್ಣು ತಿಂತಾರೋ ಗೊತ್ತಿಲ್ಲ. ಸೊ ಯಾಕೆ ಬಡವರಿಗೆ ಕೊಡುವಂತ ಅನ್ನಭಾಗ್ಯ ಅಕ್ಕಿನಲ್ಲೂ ಈ ತರ ಕದೀತಾರೆ ಅಂತ ಖಂಡಿತ ಗೊತ್ತಿಲ್ಲ. ಅಂತವ್ರಿಗೆ ತಕ್ಕನಾಗಿ ಶಿಕ್ಷೆ ಆಗ್ಬೇಕು. ಸೊ ಇವಾಗ ಬರೀ ಬೆಂಗಳೂರು KR ಪುರಂ ಅಂತ ಅಲ್ಲ, ಯಶವಂತಪುರ ಆಗಿರ್ಲಿ, ಬರೀ ಬೆಂಗಳೂರು ಮಾತ್ರನೇ ಅಲ್ಲ, ಎಲ್ಲಾ ಜಿಲ್ಲೆಗಳು, ನಮ್ಮ ಹಾಸನದಲ್ಲೂ ಕೂಡ ನಡೆಯುತ್ತೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಸೊ ಈಗ ಏನಾಗಿದೆ ಅಂದ್ರೆ ಟಿವಿ ಮಾಧ್ಯಮದವರು ಹಾಗೆ ಅಲ್ಲಿಯ ಸ್ಥಳೀಯರೇ ಅಂದ್ರೆ ಜನಗಳೇ ಏನ್ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಅಕ್ಕಿ ತಗೊಂಡಿದ್ದಾರೆ. ತಗೊಂಡ ತಕ್ಷಣ ಸೊ ಅವ್ರದ್ದು ಒಂದು ಮೆಷಿನ್ ತಗೊಂಡ್ಬಂದಿದ್ದಾರೆ. ತಕ್ಷಣ ಕಲ್ಲೇ ಹೊರಗಡೆ ಇಟ್ಬಿಟ್ಟು ಅವ್ರು ಕೊಡೋ ಅಕ್ಕಿ ಅಲ್ಲಿ ತೂಕ ಮಾಡಿದಾಗ 20 kg ಬರುತ್ತೆ. ಸೊ ನಾವು ತಗೊಂಡಿರೋ ಮೆಷಿನ್ ಅಲ್ಲಿ ಇಟ್ಟಿ ತೂಕ ಮಾಡಿದಾಗ ಅದು ಬರೀ 10 kg 12 kg ಇಷ್ಟು ಬರುತ್ತೆ. ಎಷ್ಟೆಷ್ಟೊಂದು ಅಕ್ಕಿಯನ್ನ ತಗೊಂತಾ ಇದ್ದಾರೆ ನೋಡಿ ಜನಗಳದನ್ನ. ಸೊ ಈ ರೀತಿ ಮೋಸ ಮಾಡ್ತಿರೋದನ್ನೆಲ್ಲ ಶೂಟ್ ಮಾಡಿ, ಅಂದ್ರೆ ಮೊಬೈಲ್ ಅಲ್ಲಿ ನೀವು ತಗೊಂಡು ಹೋಗಿರ್ತೀರಲ್ವಾ, ಸೊ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡಿ ಈಗ ಟಿವಿ ನ್ಯೂಸ್ ಗಳಿಗಾಗಿರ್ಬೋದು ಅಥವಾ ನಮ್ಮಂತ ಯೂಟ್ಯೂಬ್ ಚಾನಲ್ ಗಳಿಗಾಗಿರ್ಬೋದು ಕಳಿಸ್ತಾ ಇದ್ದಾರೆ. ಸೊ ಇದರಿಂದ ಎಲ್ಲಾ ಕಡೆ ವೈರಲ್ ಆದಾಗ ಅವ್ರನ್ನ ತಗೊಂಡಾಗ ಅರೆಸ್ಟ್ ಮಾಡೇ ಮಾಡ್ತಾರೆ, ಈ ರೀತಿ ಕಪಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಓಕೆನಾ? ಖಂಡಿತವಾಗ್ಲೂ ಇಂಥವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಸೊ ಇವತ್ತು ನಾವು ಸುಮ್ನೆ ಆಗ್ಬಿಟ್ರೆ ಗೊತ್ತಿದ್ದು ಇವ್ರನ್ನ ನೋಡಿ ಇನ್ನು ಹಲವಾರು ನ್ಯಾಯಬೆಲೆ ಅಂಗಡಿಯವರು ಎಲ್ಲರೂ ಇದೇ ರೀತಿ ಮಾಡ್ತಾ ಇರ್ತಾರೆ. ಒಬ್ನಿಗೆ ಯಾರಿಗಾದ್ರೂ ಈ ರೀತಿ ಶಿಕ್ಷೆ ಆಯ್ತಪ್ಪ, ಕಂಬಿ ಎಣ್ಸಂಗ್ ಆಯ್ತು, ನಾನು ಈ ತರ ತಪ್ಪು ಮಾಡಿದ್ದೆ ಅಂತ ಗೊತ್ತಾಗ್ಬಿಟ್ರೆ ಎಲ್ಲಾ ನ್ಯಾಯಬೆಲೆ ಅಂಗಡಿಯವರು ಕೂಡ ಸರಿ ಹೋಗ್ತಾರೆ. ಅವಾಗ ನನ್ನ ಈ ತರ ಶೂಟ್ ಮಾಡ್ಕೊಂಡ್ಬಿಡ್ತಾರಪ್ಪ, ಬಂದಿರೋ ಜನಗಳೇ ಯಾರು ಹೆಂಗ್ ಮೊಬೈಲ್ ಇಟ್ಕೊಂಡ್ ಬಂದಿರ್ತಾರೋ, ಯಾವ ಕ್ಷಣದಲ್ಲಿ ಮತ್ತೆ ತೂಕ ಹಾಕೊಂಡು ನೋಡ್ಕೋತಾರೋ ಅನ್ನೋ ಭಯ ಆ ನ್ಯಾಯಬೆಲೆ ಅಂಗಡಿಯವ್ರಿಗೆ ಖಂಡಿತವಾಗ್ಲೂ ಹುಟ್ಕೊಳ್ಳುತ್ತೆ. ಓಕೆನಾ? ಸೊ ನೀವು ಅಷ್ಟೇ ಹೆದರ್ಕೋಬೇಡಿ. ನೀವು ಮನೆಗೆ ಹೋಗಿನಾದ್ರೂ ತೂಕ ಹಾಕಿ ಮನೆಗೆ ಹೋಗಿ ಬಂದ್ರೆ ಖಂಡಿತ ನಂಬೋದಿಲ್ಲ ಈ ನ್ಯಾಯಬೆಲೆ ಅಂಗಡಿಯವರು. ಸೊ ಏನೊಂಥರ DC ಲೆವೆಲ್ ಸ್ಕೋಪ್ ಕೊಡ್ತಿರ್ತಾರೆ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ ಕೊಡುವಂತವ್ರು. ಏನೋ ಜನ ಏನೋ ಬಿಟ್ಟಿ ಭಿಕ್ಷೆಗೆ ಬಂದಿದಾರೇನೋ ಅವ್ರ ಮನೆಗೆ ಏನೋ ರೀತಿ ಟ್ರೀಟ್ ಮಾಡ್ತಾರೆ ಅಂತ ಹೇಳ್ತಾರೆ ಜನಗಳು. ಸೊ ನಿಜವಾಗ್ಲೂ ಇಂಥವ್ರಿಗೆ ತಕ್ಕನಾಗಿ ಶಿಕ್ಷೆ ಕೊಡಬೇಕು. ಇದು ಬೆಳಕಿಗೆ ಬಂದ್ಮೇಲೆ ಏನಾಗಿದೆ ಬೆಂಗಳೂರಲ್ಲಿ ಅಂತ ಹೇಳಿದ್ರೆ ಒಪ್ಕೊಂಡಿದ್ದಾರೆ ಅವರು ನ್ಯಾಯಬೆಲೆ ಅಂಗಡಿಯವರು. ಹೌದು, ನಾವ್ ಈ ರೀತಿ ಒಬ್ಬೊಬ್ಬರಿಗೆ 3 kg ಅಂತ ಇಡ್ಕೊಂತಾ ಇದ್ವಿ, ಕ್ಷಮಿಸ್ಬಿಡಿ, ನಮ್ಮನ್ನ ತಪ್ಪಾಗ್ಬಿಡ್ತು ನಮ್ ಕಡೆಯಿಂದ ಅಂತ ಹೇಳ್ಬಿಟ್ಟು. ಸೊ ಬಿಡಕ್ಕಾಗತ್ತಾ? ಎಷ್ಟು ದಿನದಿಂದ ಎಷ್ಟು ಜನಗಳಿಗೆ ಈ ರೀತಿ ಮೋಸ ಮಾಡಿದ್ದಾರೆ. ಸೊ ಇದುವರೆಗೂ ಯಾರು ಅಷ್ಟಾಗಿ ಮನೆಗೆ ತಗೊಂಡೋಗಿ ಖಂಡಿತ ತೂಕ ಹಾಕೊಳ್ಳೋದಿಲ್ಲ. ಅಲ್ಲಿ ಏನ್ ನೋಡಿರ್ತೀವೋ ಅದನ್ನೇ ನಂಬ್ಕೊಂಡು ಮನೆಗೆ ಅಕ್ಕಿ ತಂದಿರ್ತಿರೋ ಇಲ್ವೋ, ಹೌದಲ್ವಾ? ಸೊ ಇವಾಗ ಏನಾಗಿದೆ ಅಂದ್ರೆ ಇದೆಲ್ಲ ಟಿವಿ ಮಾಧ್ಯಮಗಳಲ್ಲೆಲ್ಲ ವೈರಲ್ ಆಗ್ತಾ ಇರೋ ಕಾರಣದಿಂದಾಗಿ ಅವರು ಅಂಗಡಿನೇ ಮುಚ್ಚಿಬಿಟ್ಟಿದ್ದಾರೆ.
ಮಾಡ್ತಾರೆ ಅಂದ್ರೆ ನ್ಯಾಯಬೆಲೆ ಅಂಗಡಿನ 2-3 ದಿನದಿಂದ ಓಪನ್ನೇ ಮಾಡಿಲ್ಲ ಅವರು ಅಕ್ಕಿ ಕೊಡ್ಲಿಕ್ಕೆ. ಸೊ ಇದರಿಂದ ಅವ್ರಿಗೇನು ಲಾಸ್ ಆಗ್ತಾ ಇಲ್ಲ. ನಮ್ಮ ಜನಗಳು ಕೆಲಸ ಕಾರ್ಯವನ್ನ ಬಿಟ್ಟು ತಿಂಗಳಿಗೆ ಒಂದ್ 4-5 ದಿನ ಅಕ್ಕಿ ಕೊಡ್ತಾರಪ್ಪ, ಆ ದಿನ ನಂದು ಒಂದು ಡ್ಯೂಟಿಗೆ ರಜೆ ಹಾಕೊಂಡ್ಬಿಡ್ಬೇಕು, ಅಕ್ಕಿ ತಗೋಬರ್ಬೇಕು ಅಂದ್ಬಿಟ್ಟು ಸೊ ಇಡೀ ದಿನ ಎಲ್ಲ ಬೆಳಿಗ್ಗಿಂದ ಸಂಜೆ ತಕ್ಕ ಪಾಪ ಕ್ಯೂನಲ್ಲಿ ನಿಂತು ಕಾಯ್ತಾ ಇದ್ರು ಕೂಡ ಆ ಯಪ್ಪ ಓಪನ್ನೇ ಮಾಡಿಲ್ಲ ನ್ಯಾಯಬೆಲೆ ಅಂಗಡಿನೆಲ್ಲ. ಯಾಕೆಂದ್ರೆ ನಾಚಿಕೆ ಆಗುತ್ತಲ್ಲ ಅಂತ ಕೆಲಸ ಮಾಡಿರ್ತಾರಲ್ಲ, ಓಕೆನಾ. ಸೊ ಅಂತವ್ರಿಗೆ ಖಂಡಿತವಾಗ್ಲೂ ಶಿಕ್ಷೆ ಕೊಡಿ ಅಂತಾನೆ ನಾವು ಕೂಡ ನಮ್ಮ ವಿಡಿಯೋ ಮುಖಾಂತರ ಕೇಳ್ಕೊಂತೀವಿ. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ನಿಮ್ಮ ಊರುಗಳಲ್ಲೂ ಕೂಡ ಈ ರೀತಿ ನಡೀತಾ ಇದೆಯಾ, ಅಥವಾ ಬೇರೆ ಇನ್ನೇನು ನಿಮ್ಗೆ ನ್ಯಾಯಬೆಲೆ ಅಂಗಡಿನಲ್ಲಿ ಅಕ್ಕಿ ಕೊಡ್ಬೇಕಾದ್ರೆ ತೊಂದರೆ ಆಗ್ತಾ ಇದೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ, ಓಕೆನಾ. ಸಾಧ್ಯ ಆದಷ್ಟು ನಾವು ಕೂಡ ಎಲ್ಲ ಕಡೆ ವೈರಲ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತೀವಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇನ್ನು ಏನಾದರೂ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಸಿಕ್ತು ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ಮಾಡಿ ತಿಳಿಸ್ತೀನಿ ವಿಡಿಯೋನ. ಸೊ ಇವತ್ತಿನ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು, ಯೂಸ್ಫುಲ್ ಆಯ್ತು ಅಂದ್ರೆ ಪುಟ್ಟದೊಂದು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಹಾಗಾದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರಿ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.